ಮಾನ್ಯ ಅಧ್ಯಕ್ಷರ ಮೊನ್ನೆ ನಾನು ಮತ್ತು ಸಿದ್ದರಾಮಯ್ಯನವರು ಒಂದು ರೈತ ಸಭೆ ಕಾರ್ಯಕ್ರಮದಲ್ಲಿ ಹೋಗಿದ್ದೇವೆ. ಅಲ್ಲಿ ರೈತ ಸಂಘದ ಅಧ್ಯಕ್ಷರು ಏನು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಯಾರು ಕೂಡ ಹೆಣ್ಣು ಕೊಡ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಯಾರು ಕೂಡ ಹುಡುಗಿ ಕೊಡ್ತಾ ಇಲ್ಲ ಅಂತ ದುಸ್ಥಿತಿ ರೈತರದಾಗಿದೆ. ಹಾಗಾಗಿ ಇವತ್ತು ಮನೆ ಅಧ್ಯಕ್ಷ ನಾನು ಬರ್ತೀನಿ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಈ ಮಧ್ಯ ವಿಷಯದಲ್ಲಿ ಮಾತ್ರ ಬಜೆಟ್ ಅಲ್ಲಿ ಮಾತಾಡೋದು ಎಂತ ಮಾಡುದು ನಾವು? ಇಲ್ಲ, ಇದು ಎಲ್ಲನೂ ಮತ್ತೆ ನಮ್ಮ ಆರ್ಥಿಕ ವ್ಯವಸ್ಥೆ ಒಳಗಾಗ್ತದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಕೂಡ ನಾನು ಹೇಳ್ತೇನೆ, ನಿರುದ್ಯೋಗವನ್ನ ಸೃಷ್ಟಿ ಮಾಡೋದಾಗಿದೆ. ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಮಾತ್ರ ಹೆಚ್ಚೆಚ್ಚು ಉದ್ಯೋಗವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಯಾವಾಗ ಅದು ಕೃಷಿಯನ್ನು ಲಾಭದಾಯಕವಾಗಿ ಮಾಡೋದು ಮಾತ್ರ ಸಾಧ್ಯತೆ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಕೃಷಿ ಬಗ್ಗೆ ಆದ್ಯತೆಯನ್ನು ಕೊಟ್ಟು ಈ ದೇಶಕ್ಕೆ ಅನ್ನ ಕೊಟ್ಟಂಥ ರೈತನಿಗೆ ಇವತ್ತು ಅವನಿಗೆ ಮರ್ಯಾದೆಯಿಂದ ಇವತ್ತು ಅವರಿಗೆ ಬದುಕುವಂಥ ಅವಕಾಶವನ್ನು ಕೊಡಬೇಕು. ಮಾನ್ಯ ಅಧ್ಯಕ್ಷರೇ, ಒಂದು ಕಡೆ ಒಂದು ಮಾತು ಬರ್ತದೆ, ಹರಕು ಬಟ್ಟೆ ಮುರುಕು ಮನೆ ನೋಡಿ ನಗುವಂಥ ಸಮಾಜ ಇರಬಾರ್ದು. ಹರಕು ಬಟ್ಟೆ ಮತ್ತು ಮುರುಕು ಮನೆ ನೋಡಿ ನಗುವಂಥ ಸಮಾಜ ಇರಬಾರ್ದು, ಕನಿಕರ ಪಡುವಂಥ ಸಮಾಜ ಇರಬೇಕು, ಕಣ್ಣಿಗೆ ನೀರು ತರುವಂಥ ಸಮಾಜ ಇರಬೇಕು. ಇಂಥ ಸುಂದರ ಸಮಾಜವನ್ನು ಕಟ್ಟುವಂಥ ಕನಸನ್ನು ಕಟ್ಟಿಕೊಂಡು ನಾವು ಮುಂದೆ ಬಂದಿದ್ದೇವೆ. ಇವತ್ತು ಸಮಾನತೆ ಇಲ್ಲ, ಇವತ್ತು ಕೂಡ ಸ್ವಾತಂತ್ರ್ಯತೆ ಇಲ್ಲ, ಇವತ್ತು ಕೂಡ ಭಾತೃತ್ವ ಇಲ್ಲ, ಇವತ್ತು ಕೂಡ ನಮ್ಮಲ್ಲಿ ಒಂದು ಹೊಂದಾಣಿಕೆ ಇಲ್ಲ, ದ್ವೇಷ ವೈರತ್ವ. ಈ ಥರ ನಾವು ಹೊರಟ್ರೆ ನಾವು ಎಲ್ಲಿ ದೇಶ ಮುಡ್ತೀವಿ? ಮಾನ್ಯ ಅಧ್ಯಕ್ಷರೇ, ಎಲ್ಲಿ ನಾವು ನಾಡನ್ನು ತಗೊಂಡು ಹೋಗ್ತಿದ್ದೇವೆ? ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲ ನಮ್ಮ ಪಕ್ಷದ ವಿಚಾರವನ್ನು ಮರೆತು ಇವತ್ತು ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ನಾಡಿನ ಅಭಿವೃದ್ಧಿಗಾಗಿ, ಈ ನಾಡಿನ ಕೂಲಿಕಾರರಾಗಿ, ರೈತರಿಗಾಗಲಿ, ಬಡವರಿಗಾಗಲಿ, ಮಹಿಳೆಯರಿಗಾಗಲಿ, ಯುವಕರಿಗಾಗಲಿ ಒಂದು ಹೊಸ ಬದುಕನ್ನು ಕೊಡುವಂಥ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅಂಥ ಕೆಲಸವನ್ನು ಇವತ್ತು ಮಾಡುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಗಾಂಧೀಜಿ ಒಂದು ಮಾತು ಹೇಳಿದರು, ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ನಾವು ತಲುಪಬೇಕು, ಅಂತ್ಯೋದಯ ಅಂತ ಕರೆದರು. ಇವತ್ತು ಅಂತ್ಯೋದಯ, ಇವತ್ತು ಸಮಾಜದ ಕಟ್ಟ ಕಡೆ ಮನುಷ್ಯನ ಗತಿ ಏನಾಗಿದೆ? ಮಾನ್ಯ ಅಧ್ಯಕ್ಷರೇ, ಇವತ್ತು ಕಲಬುರಗಿ, ನಾನು ಇಡೀ ಬೆಂಗಳೂರು ನಗರ ಸುತ್ತಿದರೆ ಯಾವ ಜನ ಸಿಗ್ತಾರೆ ಅಂದರೆ, ಕಲಬುರಗಿಯಿಂದ ಜನ ಬಂದವರು ದುಡಿಲಿಕ್ಕೆ ಜನ ಸಿಗ್ತಾರೆ, ಯಾದಗಿರಿಯಿಂದ ಸಿಗ್ತಾರೆ, ರಾಯಚೂರಿನಿಂದ ಸಿಗ್ತಾರೆ, ದೇವದುರ್ಗದವ್ರು ಸಿಗ್ತಾರೆ. ಅತ್ಯಂತ ಕೆಟ್ಟ ಬಡತನದಿಂದ ಇವತ್ತು ಪಟ್ಟಣವನ್ನು ಸೇರಿ ಇವತ್ತು ಬದುಕ್ತಾ ಇದ್ದಾರೆ. ಇವತ್ತು ರೈತಾಕಿ ಇವತ್ತು ಲಾಭದಾಯಕವಾಗಿ ಉಳಿದಿಲ್ಲ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ರೈತರು ಕೂಡ ಇವತ್ತು ಒಕ್ಕಲ್ತನವನ್ನು ಬಿಟ್ಟು ಪಟ್ಟಣಗಳಿಗೆ ಸೇರ್ತಾ ಇದ್ದಾರೆ. ಇದು ಎಲ್ಲಿವರೆಗೆ ಇದು ಹೋಗ್ತದೆ? ಇವತ್ತು ಬೆಂಗಳೂರು ನಗರ ಬೆಳೆದು 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 ಎಷ್ಟು ಬೃಹದಾಕಾರ ಬೆಳೆದಿದೆ ಅಂದರೆ ಇದು ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಷ್ಟೊಂದು ಬೆಂಗಳೂರು ಬೆಳೆದಿದೆ. ದೆಹಲಿ ಅದೇ ಥರ ಬೆಳೀತು. ಇವತ್ತು ಸರಿಯಾಗಿ ಆಕ್ಸಿಜನ್ ಕೂಡ ಸಿಗ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ. ಆಕ್ಸಿಜನ್ ಸಿಗ್ತಾ ಇಲ್ಲ ನಮಗೆ. ಆಕ್ಸಿಜನ್ ಕ್ಲಿನಿಕ್ಗಳು ಶುರುವಾಗಿದ್ದಾವೆ ದೆಹಲಿಯಲ್ಲಿ, ಕಲ್ಕತ್ತಾದಲ್ಲಿ ಆಕ್ಸಿಜನ್ ತೊಗೊಳ್ಳೋದಕ್ಕೋಸ್ಕರ. ಈ ಪರಿಸ್ಥಿತಿಗೆ ಮುಟ್ಟಬೇಕಾಗಿದ್ರೆ ನಾವು ನಾಡವನ್ನು ಕಟ್ಟುವಂಥ ಕೆಲಸವನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇವತ್ತು ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಂಡಿಸಿದ್ದಾರೆ. ಇದಕ್ಕೆ ನಾನು ಸಂಪೂರ್ಣವಾದ ಸಹಕಾರವನ್ನು ಕೋರ್ತೇನೆ. ಮತ್ತು ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಬರಗಾಲ ಇದೆ. ಬರಗಾಲದಲ್ಲಿ ನಾವೆಲ್ಲ ಬಳಲ್ತಾ ಇದ್ದೀವಿ. ಸೌದಿ ಹೇಳೋದ ಮಾತಿಗೆ ನಾನು ಒಪ್ತೀನಿ. ಇಷ್ಟು ಭೀಕರ ಬರಗಾಲ ನಾವು ಹಿಂದೆ 72ರಲ್ಲಿ ಕೂಡ ಬರಗಾಲ ಬಿದ್ದಿತ್ತು ಮಾನ್ಯ ಅಧ್ಯಕ್ಷರೇ. 72ರಲ್ಲಿ ಭೂಮಿಯಲ್ಲಿ ನೀರಿತ್ತು, ಬೋರ್ವೆಲ್ ಹಾಕಿದ್ರೆ ನೀರು ಬರ್ತಿತ್ತು. ಆದರೆ ಈಗ 1000 ಅಡಿ ಬೋರ್ ಹೋದ್ರೂ ಕೂಡ ನೀರು ಬರ್ತಾ ಇಲ್ಲ. ಎಲ್ಲಿಂದ ತರೋದು ನೀರು? ನೀರು ಖರೀದಿ ಮಾಡೋಕ್ಕೆ ಸಾಧ್ಯತೆ ಇದೆ? ಗೋಧಿ ಅಕ್ಕಿಯನ್ನು ಅಮೆರಿಕಾದಿಂದ ಬೇರೆ ಬೇರೆ ದೇಶದಿಂದ ತಂದು ನಾವು ಜನರಿಗೆ ಊಟ ಮಾಡಿಸ್ಬೋದು. ನೀರನ್ನು ತರಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯವಿಲ್ಲ. ಒಂದು ಸಲ ಜಾಫರ್ ಶರೀಫ್ ಸಾಹೇಬರು ರೈಲ್ವೆ ಮಂತ್ರಿ ಆಗಿದ್ದಾಗ ಕಲಬುರಗಿಗೆ ರೈಲಿನಿಂದ ನೀರು ತರಬೇಕಾಯಿತು. ನಾವು ಇವತ್ತು ಕೂಡ ನೆನಪಿದೆ. ಅದೇ ಥರ ಅಲ್ಲ, ಮಹಾರಾಷ್ಟ್ರದ ಲಾತೂರಿಗೆ ರೈಲ್ವೆಲಿಂದ ನೀರು ತರಬೇಕಾಯಿತು. ಈ ನೀರಿಗಾಗಿ ಹೋರಾಟಗಳಾಗ್ತವೆ ಮುಂದೆ ಮಾನ್ಯ ಅಧ್ಯಕ್ಷರೇ. ಇವತ್ತು ನೀರಿನ ಸಮಸ್ಯೆ ಅಷ್ಟೊಂದು ಕಗ್ಗಂಟಾಗಿದೆ. ಇವತ್ತು ನೀರೇ ಇಲ್ಲ ಎಲ್ಲಿ ಕೂಡ. ಎಲ್ಲದಕ್ಕೂ ಕೂಡ ನೀರು ಬೇಕು. ಇವತ್ತು ನಮ್ಮ ಆರೋಗ್ಯ ಉತ್ತಮವಾಗಿರಬೇಕಾಗಿದ್ದರೆ 90% ಶುದ್ಧ ನೀರ ಇರದೇನೆ ಆರೋಗ್ಯಗಳಿಗೆ ಹಾಳಾಗ್ತದೆ. ಹಾಗಾಗಿ ನೀರಿನ ಕೊರತೆ ನಮ್ಮಲ್ಲಿದೆ. ಆ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದ್ರೆ ನಮ್ಮ ಸರ್ಕಾರ ಅಂತರ್ಜಲವನ್ನು ಹೆಚ್ಚು ಮಾಡಬೇಕಾಗಿದೆ. ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾನ್ಯ ಅಧ್ಯಕ್ಷರೇ ಒಂದು ಮಾತನ್ನು ಹೇಳಿದರು. ಏನು ಸಾವಿರಾರು ವರ್ಷಗಳಿಂದ ಈ ಭೂಮಿ ಮೇಲೆ ಮಳೆ ಬಿದ್ದಿದೆ, ಆ ಮಳೆ ನೀರನ್ನು ಎಲ್ಲ ಭೂಮಿ ಒಳಗಡೆ ಡಿಪಾಸಿಟ್ ಆಗಿತ್ತು. ಆ ಡಿಪಾಸಿಟನ್ನು ಹಾಗೆ ಇಟ್ಟು ಅದರ ಬಡ್ಡಿ ಮೇಲೆ ನಾವು ಬದುಕಬೇಕು ಹೊರತಾಗಿ ಆ ಬಡ್ಡಿಗೆ ನಾವು ಗಂಟಿಗೆ ಕೈ ಹಾಕಬಾರ್ದು, ಅಸಲಿಗೆ ಕೈ ಹಾಕಬಾರ್ದು. ನಾವು ಮರೆತು ಬಿಟ್ಟಿವಿ. ಅವ್ರ ಮಾತನ್ನು ಕೂಡ ಯಾರೂ ಕೇಳಿಲ್ಲ. ಇವತ್ತು ಭೂಮಿಯಲ್ಲಿ ಕೂಡ ನೀರಿಲ್ಲ, ಮಳೆನೂ ಬರ್ತಾ ಇಲ್ಲ, ನಿಸರ್ಗದಲ್ಲಿ ಕೂಡ ಏರುಪೇರು ಆಗ್ತಾ ಇದೆ. ಹೀಗೆ ಇರಬೇಕಾದ್ರೆ ಅಂತರ್ಜಲವನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾನ್ಯ ಸರ್ಕಾರದವರು ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಸಲ ನಾನು ಹಿಂದೆ ಶಾಸಕನಾಗಿದ್ದಾಗ
ಒಂದು ಮಹಾರಾಷ್ಟ್ರ ಮಾದರಿಯ ನೀರು ನಿಲ್ಲಿಸುವಂಥ ಕೆಲಸಕ್ಕೆ ನಾನು ಅಡ್ವಾನ್ಸ್ ಕೇಳಿದೆ. ಅದು 21 ಕೋಟಿ ಕೊಟ್ಟರು. ಮಾನ್ಯ ಅಧ್ಯಕ್ಷರೇ, ಆ ಪ್ರಯೋಗವನ್ನು ಭಾಳ ಯಶಸ್ವಿಯಾಗಿ ಮಾಡಿದೆ. HK ಪಾಟೀಲ್ ಗೊತ್ತಿದೆ. ಆ ಪ್ರಯೋಗವನ್ನು ನನ್ನ ಕ್ಷೇತ್ರದಲ್ಲಿ ಭಾಳ ಯಶಸ್ವಿಯಾಗಿ ಮಾಡಿದ್ದೇವೆ. ಇವತ್ತು ಆ ಪ್ರಯೋಗವನ್ನು ನಾವು ಎಲ್ಲ ಕರ್ನಾಟಕದ ಎಲ್ಲ ಕಡೆ ಮಾಡಿದ್ರೆ ನೀರಿನ ಸಮಸ್ಯೆನೇ ಇಲ್ಲ ಅಂತ. ಇವತ್ತು ಮಹಾರಾಷ್ಟ್ರದಲ್ಲಿ 1700 ಕೋಟಿ ರೂಪಾಯಿ ಕೊಟ್ಟು ಈ ಸಿರ್ಪೂರು ಮಾದರಿ ನೀರು ನಿಲ್ಲಿಸುವಂಥ ಕೆಲಸವನ್ನು ಅಲ್ಲಿ ಮಾಡಿದ್ದಾರೆ. ಇವತ್ತು ಆ ನೀರಿನ ಸಮಸ್ಯೆಯಲ್ಲಿ ಬಗೆಹರಿದಿದೆ. ಹೀಗಾಗಿ ಇವತ್ತು ನಾವು ಅಂತರ್ಜಲವನ್ನು ಹೆಚ್ಚಿಗೆ ಮಾಡ್ಕೊಳ್ಳದೆ ಹೋಗಿದ್ರೆ ಮುಂದೆ ನಮಗೆ ಎಲ್ಲಿ ಕೂಡ ನೀರಿಲ್ಲ. ಮನೆ ಅಧ್ಯಕ್ಷರೇ, ಒಂದು ತಾವು ಕೂಡ ಮಂಗಳೂರು ಕಡೆಯಿಂದ ಬಂದಂಥವ್ರು. ನಾವು ಚಿಕ್ಕವರಿದ್ದಾಗ ಬಹುಶಃ ಬಸವನಗೌಡರು ಕೂಡ ನೀರು ಮಾರಾಟ ಆಗ್ತಂತ ಯಾರಾದರೂ ನಾವು ಕಲ್ಪನೆ ಮಾಡ್ಕೊಂಡಿದ್ದೀವನ್ರಿ? ಈ ನೀರು ಮಾರಾಟ ಆಗ್ತವಂತ. ಇವತ್ತು ನೀರು ಮಾರಾಟದ ವಸ್ತು ಆಗಿದೆ. ನಾಳೆ ಗಾಳಿನೂ ಕೂಡ ಮಾರಾಟದ ವಸ್ತು ಆಗಬಹುದು. ಈ ಥರ ನೈಸರ್ಗಿಕವಾಗಿ ಸಿಗಬೇಕಾದಂಥ ವಸ್ತುಗಳು ಇವತ್ತು ನಮಗೆ ಮಾರಾಟದ ರೂಪದಲ್ಲಿ ಸಿಗಬೇಕಾಗಿದ್ರೆ ಏನೋ ಅನುಕೂಲಿಸ್ತರು ನಿಮ್ಮಂಥವ್ರು ತಗೋಬಹುದು. ಬಡವರು ಎಲ್ಲಿಂದ ನೀರು ಖರೀದಿ ಮಾಡಕ್ಕೆ ಸಾಧ್ಯತೆ ಇದೆ? ಎಲ್ಲಿಂದ ನೀರು ತರಕ್ಕೆ ಸಾಧ್ಯತೆ ಇದೆ? ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೋತೇನೆ, ಅಂತರ್ಜಲವನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನ ಬಹಳ ತೀವ್ರಗತಿಯಿಂದ ಯುದ್ಧೋಪಾಯದಲ್ಲಿ ಅದಕ್ಕೆ ಸಾಕಷ್ಟು ಹಣವನ್ನು ಕೊಟ್ಟು ಅಂತರ್ಜಲವನ್ನು ಹೆಚ್ಚಿಗೆ ಮಾಡಬೇಕು. ಅದರ ಜೊತೆಗೆ ಅರಣ್ಯವನ್ನು ಕೂಡ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಒಂದು ನಮ್ಮ ಪರಿಸರವಾದಿಗಳ ಲೆಕ್ಕಾಚಾರದ ಪ್ರಕಾರ ಭೂಮಿ ಮೇಲೆ 33% ಅರಣ್ಯ ಇರಬೇಕು, 33%. ಆದರೆ ಇವತ್ತು ಎಲ್ಲಿ ಕೂಡ ಅರಣ್ಯ ಇಲ್ಲ. ನಾನು ಕಲಬುರಗಿ ಜಿಲ್ಲೆ ಲೆಕ್ಕ ಹಾಕಿದೆ, ಬರೀ 6% ಮಾತ್ರ ಅರಣ್ಯ ಇದೆ. ಅದು ಅರಣ್ಯ 6% ಯಾಕಿದೆ ಅಂದರೆ ಆ ಚಿಂಚೋಳಿ ಭಾಗದಲ್ಲಿ ಅರಣ್ಯ ಪ್ರದೇಶ ಇದೆ. ಆ ಕಾರಣಕ್ಕಾಗಿ ಆಳಂದಕ್ಕೆ ಬಂದರೆ 1%, ಕಲಬುರಗಿಗೆ ಬಂದರೆ 1%. ಇವತ್ತು ಅರಣ್ಯವನ್ನು ಕೂಡ ನಾವು ನಾಶ ಮಾಡಿದ್ದೇವೆ. ಇವತ್ತೇನು ಪಶ್ಚಿಮ ಘಟ್ಟದಲ್ಲಿ ಅರಣ್ಯ ಸಂಪತ್ತಿತ್ತು ಅದನ್ನು ಕೂಡ ಹೆಚ್ಚು ಕಡಿಮೆ ಇವತ್ತು ನಾವು ಹಿಡ್ಕೊಳ್ಳಲಿಕ್ಕೆ ನಾವು ಯಶಸ್ವಿ ಆಗ್ತಾ ಇಲ್ಲ. ಹೀಗೆ ಅರಣ್ಯವನ್ನು ನಾವು ಹೆಚ್ಚಿಗೆ ಮಾಡಬೇಕು. ಅದು ಒಂದೇ ಸಂತೋಷ ವಿಚಾರ ಅಂದರೆ ಇಡೀ ನಮ್ಮ ದೇಶದಲ್ಲಿ ಅರಣ್ಯ ಇಲಾಖೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯ ಬಹಳ ಉತ್ತಮವಾದಂಥ ಅರಣ್ಯ ಇಲಾಖೆಯನ್ನು ಹೊಂದಿದೆ, ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗಾಗಿ ಇವತ್ತು ನಾವು ಅಂತರ್ಜಲವನ್ನು ಹೆಚ್ಚಿಗೆ ಮಾಡಬೇಕು. ತನ್ನ ಮೂಲಕ ಕೃಷಿಯಲ್ಲಿ ನೀರಾವರಿಯನ್ನು ಹೆಚ್ಚಿಗೆ ಮಾಡಿ ಅಲ್ಲಿ ನಿರುದ್ಯೋಗಿಗಳಿಗೆ ಕೆಲಸವನ್ನು ಕೊಡಬೇಕು, ಅವರಿಗೆ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದರ ಜೊತೆಗೇ ಇವತ್ತು ಎಲ್ಲ ಥರದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು. ಮಾನ್ಯ ಅಧ್ಯಕ್ಷರೇ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕಕ್ಕೆ ಭಾಳ ವಿಶೇಷವಾದಂಥ ಗಮನವನ್ನು ಕೊಟ್ಟು ನಮಗೆ ಬೇಕಾದಷ್ಟು ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಅದು ಅದರ ಬಗ್ಗೆ ಇನ್ನೊಂದು ವಿಶೇಷವಾದ ಮಾತನ್ನು ಹೇಳಿದ್ದಾರೆ. ಏನು ನಂಜುಂಡಪ್ಪನವ್ರ ವರದಿ ಇವತ್ತು ಬಂದು ಸುಮಾರು 22 ವರ್ಷಗಳಾಯಿತು. 22 ವರ್ಷಗಳಾದಮೇಲೆ ನಮ್ಮೆಲ್ಲರ ಬೇಡಿಕೆ ಇತ್ತು ಶಾಸಕರು, ಇಲ್ಲ 20 ವರ್ಷದ ಹಿಂದಿನ ಕರ್ನಾಟಕದ ಪರಿಸ್ಥಿತಿ ಬೇರೆ ಇತ್ತು, 20 ವರ್ಷದ ನಂತರ ಕರ್ನಾಟಕದ ಪರಿಸ್ಥಿತಿ ಬೇರೆ ಆಗಿದೆ. ಅದಕ್ಕಾಗಿ ಮತ್ತೊಂದು ಸಲ ತಾವು ಪುನರ್ವಿಮರ್ಶೆ ಮಾಡಿ ಮರುಮೌಲ್ಯಾಂಕನ ಮಾಡಬೇಕು ಅಂತ ಕೇಳಿದಾಗ ಅದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಈ ನಂಜುಂಡಪ್ಪ ಅವರ ವರದಿಯನ್ನು ಮತ್ತೊಂದು ಸಲ ಅಧ್ಯಯನ ಮಾಡಿ ಮತ್ತೆ ಇವತ್ತಿನ ಸಂದರ್ಭದಲ್ಲಿ ಏನು ಬೇಕು ಏನು ಬೇಡ ಯಾವ್ದು ಅವಶ್ಯಕತೆ ಇದೆ ಅದನ್ನು ಹಣಕಾಸು ಒದಗಿಸಲಿಕ್ಕೆ ಬಜೆಟ್ನಲ್ಲಿ ಅವರು ಘೋಷಣೆ ಮಾಡಿದ್ದು ಬಹಳ ಸ್ವಾಗತಾರ್ಹ ಮಾನ್ಯ ಅಧ್ಯಕ್ಷರೇ. ಅದೇ ರೀತಿ